ಹಲೋ ಪುಟಾಣಿಗಳೇ, ಕತೆ ಖಜಾನೆಗೆ ನಿಮಗೆಲ್ಲ ಸ್ವಾಗತ. ಈಗ ನಾನು ಹೇಳೋ ಕತೆ ಹೆಸರು ಇಲಿಯ ಮೂರ್ಖತನ. ಒಂದು ದೊಡ್ಡ ಕಾಡಿರುತ್ತೆ. ಆ ಕಾಡಲ್ಲಿ ಒಬ್ಬ ಋಷಿ ಯಾವಾಗಲೂ ಕೂತ್ಕೊಂಡು ತಪಸ್ ಮಾಡ್ತಿರ್ತಾನೆ. ಒಂದು ದಿವಸ ಅವ್ನು ತಪಸ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೊಂದು ಇಲಿ ಓಡ್ಕೊಂಡು ಬರುತ್ತೆ. ಇಲಿನ ಒಂದು ಬೆಕ್ಕು ಕಟ್ಟಿಸ್ಕೊಂಡ್ಬರ್ತಾ ಇರುತ್ತೆ. ಇಲಿ ಋಷಿ ಹತ್ರ ಹೋಗ್ಬಿಟ್ಟು, ಋಷಿ ನನ್ನ ಕಾಪಾಡು, ಬೆಕ್ಕು ನನ್ನ ತಿನ್ಬೇಕು ಅಂತ ಅಟ್ಟಿಸ್ಕೊಂಡ್ಬರ್ತಾ ಇದೆ ಅಂತ ಹೇಳುತ್ತೆ. ಋಷಿಗೆ ಬೆಕ್ಕು ಆ ಇಲಿ ನೋಡ್ಬಿಟ್ಟು ಪಾಪ ಅನ್ಸುತ್ತಾ, ಅವನೇನು ಮಾಡ್ತಾನೆ, ತನ್ನ ಕಮಂಡಲದಲ್ಲಿ ಮಂತ್ರಜಲ ಇರುತ್ತೆ, ಅದನ್ನು ತಗೊಂಡು ಇಲಿ ಮೇಲೆ ಹಿಂಗೆ ಪ್ರೋಕ್ಷಣೆ ಮಾಡಿಬಿಟ್ಟು ಇಲಿನ ಒಂದು ಬೆಕ್ಕಾಗಿ ಮಾರ್ಪಾಡು ಮಾಡಿಬಿಡ್ತಾನೆ. ಸರಿ, ಆ ಬೆಕ್ಕು ಅಟ್ಟಿಸ್ಕೊಂಬಂದಿತ್ತಲ್ಲ ಇಲಿನ, ಅದು ವಾಪಸ್ ಹೊರಟೋಗುತ್ತೆ. ಈ ಇಲಿಗೆ ಹೊಸದಾಗಿ ತಾನು ಬೆಕ್ಕಾದೆ ಅಂತ ತುಂಬ ಖುಷಿಯಾಗಿ ಹೋಗುತ್ತೆ. ಕಾಡೆಲ್ಲ ಸುತ್ತಾಡ್ಕೊಂಡು ಓಡಾಡ್ಕೊಂಡಿರುತ್ತೆ. ಹೀಗೆ ಒಂದಿಷ್ಟು ದಿವಸ ಆದಮೇಲೆ ಆ ಹೊಸ ಬೆಕ್ಕಿರುತ್ತಲ್ಲ, ಮುಂಚೆ ಇಲಿ ಆಗಿದ್ದಿದ್ದು, ಅದು ತಿರ್ಗಾ ಒಂದು ದಿವಸ ಓಡ್ಕೊಂಬರುತ್ತೆ ಋಷಿ ಹತ್ರ ಬಂದು, ಋಷಿ ನನ್ನ ಕಾಪಾಡು, ನನ್ನ ಒಂದು ದೊಡ್ಡದು ನರಿ ಅಟ್ಟಿಸ್ಕೊಂಬರ್ತಾ ಇದೆ, ನನ್ನ ಸಾಯಿಸ್ಬಿಡ್ಬೇಕು ಅಂತ. ಸರಿ, ಋಷಿ ನೋಡ್ದ, ಅಯ್ಯೋ ಪಾಪ, ನಾನೇ ಕಾಪಾಡಿರೋ ಇಲಿ ಇದು ಇವಾಗ ಬೆಕ್ಕಾಗ್ಬಿಟ್ಟು ತಿರ್ಗಾ ಕಷ್ಟಕ್ಕೆ ಸಿಕ್ಕಾಕೊಂಬಿಟ್ಟಿದೆ, ಇದನ್ನ ನಾನು ನರಿಯಾಗಿ ಮಾರ್ಪಾಡು ಮಾಡ್ಬಿಡ್ತೀನಿ ಅಂತ ನರಿ ಮಾಡಿಬಿಟ್ಟ. ಸರಿ, ಈ ಹೊಸ ನರಿ ಖುಷಿಯಾಗಿ ಇನ್ನೊಂದಷ್ಟು ದಿವಸ ಓಡಾಡ್ಕೊಂಡಿತ್ತು ಕಾಡಲ್ಲಿ. ಹೀಗೆ ಒಂದಷ್ಟು ದಿವಸ ಆಯ್ತಾ. ಆಮೇಲೆ ಈ ನರಿ ಇನ್ನೊಂದು ದಿವಸ ಓಡ್ಕೊಂಬಂತು ಋಷಿ ಹತ್ರ ಬಂದು, ಋಷಿ ನೀನೇ ಕಾಪಾಡಬೇಕು, ನನ್ನನ್ನು ಒಂದು ದೊಡ್ಡ ಸಿಂಹ ಅಟ್ಟಿಸ್ಕೊಂಬರ್ತಾ ಇದೆ, ನನ್ನನ್ನು ಸಾಯ್ಸಾಕ್ ಬಿಡುತ್ತಂತೆ, ಕಾಪಾಡು. ಸರಿ, ಋಷಿ ಏನು ಮಾಡ್ದ, ಹೋಗು ಬದುಕೋ, ಈ ಸಲನೂ ನಿನ್ನನ್ನು ಒಂದು ದೊಡ್ಡ ಸಿಂಹ ಮಾಡಿಬಿಡ್ತೀನಿ ಅಂತ ತಿರ್ಗಾ ಅದಕ್ಕೆ ಮಂತ್ರಜಲ ಹಾಕಿ ಒಂದು ಸಿಂಹ ಮಾಡಿಬಿಟ್ಟ. ಸರಿ, ಈ ಸಿಂಹ, ಹೊಸ ಸಿಂಹ ಏನು ಮಾಡ್ತು, ತನ್ನ ಪಾಡಕ್ಕೆ ತಾನು ಹೊಟ್ಟೋಯ್ತು. ಈ ಅಟ್ಟಿಸ್ಕೊಂಬಂದಿರೋ ಸಿಂಹ ತನಗೂ ಏನು ಪ್ರಯೋಜನ ಇಲ್ಲ ಅಂತ ತಾನು ವಾಪಸ್ ಹೊಟ್ಟೋಯ್ತು. ಈ ಹೊಸ ಸಿಂಹ ತಿರ್ಗಾ ಒಂದಷ್ಟು ದಿವಸ ತಾನೇ ಕಾಡಿನ ರಾಜ ಅಂತ ಓಡಾಡ್ಕೊಂಡಿತ್ತ. ಅದ್ರ ತಲೆಗೆ ಒಂದು ಯೋಚನೆ ಬಂದ್ಬಿಡ್ತು, ಈ ಋಷಿ ನಾನು ಇಲಿ ಆಗಿದ್ದಾಗಿಂದ ನನ್ನನ್ನು ಬೆಕ್ಕು ಮಾಡಿ, ಬೆಕ್ಕಿಂದ ನರಿ ಮಾಡಿ, ಇವಾಗ ಸಿಂಹ ಮಾಡಿದ್ದಾನೆ. ನಾಳೆ ಯಾವತ್ತಾದರೂ ಒಂದು ದಿವಸ ನನ್ನ ತಿರ್ಗಾ ಇಲಿಯಾಗೆ ಮಾಡಿಬಿಡ್ಬಹುದಲ್ಲ ಇವನು. ಸಿಂಹ ಆಗಿರೋ ಜೀವನ ತುಂಬ ಚೆನ್ನಾಗಿದೆ, ಇದನ್ನು ಹಿಂಗೆ ಉಳಿಸ್ಕೋಬೇಕು ಅಂದರೆ ಈ ಋಷಿನೇ ತಿಂದು ಹಾಕ್ಬಿಡ್ಬೇಕು ನಾನು ಅಂತ ಒಂದು ಯೋಜನೆ ಮಾಡಿಕೊಂಡು ಋಷಿ ಹತ್ರ ಹೋಯ್ತು. ಋಷಿನೇ ತಿಂದು ಬಿಡ್ತೀನಿ ಅಂತ. ಋಷಿ ಗೊತ್ತಿರುತ್ತಲ್ಲ ಈ ಇಲಿ ಕತೆ ಏನು ಅಂತ. ಸಿಂಹ ಬಂದು ತನ್ನ ಮೈ ಮೇಲೆ ಬೀಳ್ತಾ ಇದ್ದಂಗೆ ಅವನಿಗೆ ಗೊತ್ತಾಗೋಯ್ತು. ಅವನೇನು ಮಾಡ್ದ, ತಿರ್ಗಾ ಮಂತ್ರಜಲ ತಗೊಂಡು, ನೀನು ತಿರ್ಗಾ ಇಲಿ ಆಗಿರೋಕ್ಕೆ ಲಾಯಕ್ಕು, ಇಲಿ ಆಗೋಗು ಅಂತ ಶಾಪ ಕೊಟ್ಬಿಟ್ಟು ಸಿಂಹನ ತಿರ್ಗಾ ಇಲಿ ಮಾಡಿಬಿಟ್ಟ. ಇಲಿ ಪಾಪ ತನ್ನ ಮೂರ್ಖತನಕ್ಕೆ ತಾನೇ ಬೇಜಾರು ಮಾಡಿಕೊಂಡು, ಅಯ್ಯೋ ಸಿಂಹ ಆಗಿದ್ರೆ ಎಷ್ಟು ಚೆನ್ನಾಗಿತ್ತು, ಎಂಥ ಮೂರ್ಖ ಕೆಲಸ ಮಾಡಿಬಿಟ್ಟೆ, ಈಗ ತಿರ್ಗಾ ಇಲಿಯಾಗಿ ಒಂದು ಪುಟಾಣಿ ಬೆಕ್ಕಿಗೆ ಹೆದರ್ಕೊಂಡು ಜೀವನ ಮಾಡಂಗಾಯ್ತಲ್ಲ ಅಂತ ಸಪ್ಪೆ ಮೂರೆ ಹಾಕ್ಕೊಂಡು ವಾಪಸ್ ಹೋಯ್ತು. ಕತೆ ಚೆನ್ನಾಗಿದ್ದರೆ ಮಕ್ಕಳೆಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕತೆನ ಇನ್ನೊಂದೆರಡು ಜನ ನಿಮ್ಮ ಸ್ನೇಹಿತರುಗಳಿಗೂ ಹೇಳಿ. ಮತ್ತೆ ಸಿಗೋಣ. ಟಾಟಾ ಬಾಯ್.